ನಾನು ಹೇಳೋದು ಅವಶ್ಯಕತೆ ಇದೆಯಾ ಸರ್? ಇದು ಈಗ ನಾಯಕತ್ವ ಬಗ್ಗೆ ಅವಶ್ಯಕತೆ ಇದೆಯಾ? ಪದೇ ಪದೇ ಮುಖ್ಯಮಂತ್ರಿಗಳು, ಇನ್ನೊಬ್ರು ಇಲ್ಲೇ ಇದ್ದಾರೆ, ಕಿಂಗ್ ಈಸ್ ಅಲೈವ್. ಇಲ್ಲಿ ಉತ್ತರ ಕರ್ನಾಟಕ ಚರ್ಚೆ, ಅದೇ ಉತ್ತರ ಕರ್ನಾಟಕ, ಅದೇ ನಾಯಕತ್ವ ಸರ್. ಈ ನಾಯಕತ್ವ ಇಲ್ಲ ಅಂದ್ರೆ ಉತ್ತರ ಕರ್ನಾಟಕ ಗೋವಿಂದ ಗೋವಿಂದ ಆಗೋತತೆ. ಇವ್ರು ಸರಿಯಾಗಿ ನಾಯಕತ್ವ ಇಲ್ಲ ಅಂದ್ರೆ ಈ ಕಿಂಗ್ ಈಸ್ ಅಲೈವ್ ಯಾಕೆ? ಬೈರ್ತಿ ಸುರೇಶ್ ಅವ್ರನ್ನ ನಾನು ಮೆಚ್ಚುತ್ತೀನಿ. ಏನ್ ತಪ್ಪು? ನಾನು ಅದನ್ನ ಕೂತ್ಕೋ, ನಾನು ಹೇಳಿದ್ಮೇಲೆ ಮಾತಾಡು. ಕೂತ್ಕೋ, ಒಂದೇ ನಿಮಿಷ ಕೂತ್ಕೋ. ಅಲ್ಲ ಅಧ್ಯಕ್ಷ, ನನ್ನ ಹೆಸರು ಮಾತಾಡ್ತಾರೆ ಅವರು. ಕೂತ್ಕೋ, ಪರವಾಗಿ ಮಾತಾಡ್ತಾರೆ. ಬುದ್ಧಿ ಮಾಡ್ಬಾರ್ದು ಅಧ್ಯಕ್ಷ. ಆಯ್ತು, ನೀವ್ಯಾಕೆ ಹಿಂದೆ ಮಾತಾಡ? ನಾನು ಅಲ್ಲ ಅಶೋಕ್ ನಾನು ಹೇಳ್ತೀನಪ್ಪ, ಎದ್ ನಿಂತ್ಕೊಂತ ಒಂದೇ ನಿಮಿಷ ನಾನು ಹೇಳೋದು. ಈಗ ನಾನು ನೋಡಿದ್ದೆ, ನಾವು ದೇಶದ ಬಗ್ಗೆ, ನಮ್ಮ ದೇಶ ಇದು, ನಮ್ಮ ಮಾತೃಭೂಮಿ, ನಮ್ಮ ಭಾಷೆ ಅಂತ ಹೆಗ್ಗಳಿಕೆಯಿಂದ ಹೇಳ್ತಾ ಇದ್ರು. ನಾನು ಇವ್ರಿಗೆ ಸುರೇಶ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಮುಖ್ಯಮಂತ್ರಿ ಅಂತ ಸ್ವಾಮಿ ನಿಷ್ಠೆ ತೋರಿದವರು ಇವರು. ಅವ್ರಿಗೇನಾದ್ರೂ ವರ ಕೊಡ್ಲಿ, ಆಮೇಲೆ ಏನು ವರ ಕೊಡ್ತಾರೋ ಕೊಟ್ಕೊಳ್ಳಿ. ಅವರು ಸ್ವಾಮಿ ನಿಷ್ಠೆ ತೋರ್ಸವ್ರು ಅವರು. ಇನ್ನು ಮುಂದಕ್ಕೆ ಕೊಡ್ಬೇಕಲ್ಲಪ್ಪ, ಮುಂದೇನು ಕೊಡ್ಬೇಕಲ್ಲ. ವರ್ಗದ ನಾಯಕರು ಯಾರಾಗಬೇಕು ಅದು ಇದು ಅಂತ ಹೇಳಿ ನಮ್ಮ ಹರಿಪ್ರಸಾದ್ ಸಾಹೇಬ್ರಿಗೆ ಹೇಳೋರೆ ಅಂತ ಹೇಳುದು ಸರ್. ಅದು ಕೇಳಿದೆ ಸಭಾಧ್ಯಕ್ಷರೇ, ಕಿಂಗ್ ಈಸ್ ಅಲೈವ್ ಅನ್ನೋದು ಅದು ಹೇಳ್ಬಾರ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳ್ಬಾರ್ದು. ಆದರೆ ಹೇಳ್ಬೇಕಾದ ಅನಿವಾರ್ಯತೆ ಇದೆ. ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ, ಗಟ್ಟಿಮುಟ್ಟಿಯಾಗಿ. ಅಶೋಕಣ್ಣ ಏನು ಹೇಳಿದ್ರೆ ಅದನ್ನೇ ರಿಪೀಟ್ ಮಾಡಿದೆ ಅಧ್ಯಕ್ಷ. ಗಟ್ಟಿಮುಟ್ಟಾಗಿ ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ ಯಾರು. ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಣ್ಣ ತಮ್ಮಂದ್ರ ಥರ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಸಭಾಧ್ಯಕ್ಷರೇ, ಈ ಥರ ಸರ್ಕ್ಯಾಸ್ಟಿಕ್ ಆಗಿ ಆಯ್ತಪ್ಪ ಅಲ್ಲ ವಿಜೇಂದ್ರ ಕೆಲಸ ಮಾಡ್ತಾವ. ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ, ಆಮೇಲೆ ಹೇಳೋಣ. ನಿಯತ್ತು ಅಂದ್ರೆ ಸುರೇಶ್ ಅಂತ ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತು, ನಾನು ಕಾಂಗ್ರೆಸ್ ಪಾರ್ಟಿಗೆ ನಿಯತ್ತು. ನಾನು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಹೌದು, ಅಲ್ಲ ಸಭಾಧ್ಯಕ್ಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಸಭಾಧ್ಯಕ್ಷರೇ ಸುಮ್ನೆ ಏನೇನೋ ದಾರಿ ತಪ್ಪಿಸ್ತಾವ್ರೆ ಸಭಾಧ್ಯಕ್ಷ. ಅಣ್ಣ ತಮ್ಮಂದ್ರ ತರ ಅವ್ರಿಂದ ನಗ್ತಾರಲ್ಲ, ಹಂಗಾದ್ರೆ ಫಸ್ಟ್ ನಿಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಯಜ್ಞ ನೋಡ್ಕೊಂಡ್ರಿ ಸ್ವಾಮಿ, ನಮ್ಮದ್ ಬಿಡಿ. ನಿಮ್ಮಲ್ಲೇ ಶುರುವಾಗಿದೆ. ಅಧ್ಯಕ್ಷರು ಚೇಂಜ್ ಮಾಡುತ್ತೀರಿ ಅಂತ ಹೇಳಿ ಇದನ್ ಬಿಟ್ಟು ಎಲ್ಲ ಮಾತಾಡ್ತವ್ರೆ ಸಭಾಧ್ಯಕ್ಷರ. ತಪ್ಪೇನೈತೆ ಅದರಲ್ಲಿ? ನಾವು ಕರೆಕ್ಟ್ ಆಗಿ ಕೆಲಸ ಮಾಡ್ತವ್ರೆ. ಯಾವ ರೀತಿ ಇರ್ತದೆ? ಅಧಿಕಾರ ಇರ್ಲಾರ್ದೇ ಇಂತ 100 ಗುಂಪಾಗಿತ್ತೆ. ಉಪಮುಖ್ಯಮಂತ್ರಿಗಳು ಒಂದೇ ಕಡೆ ಊಟ ಮಾಡಿದ್ರು ನಿಮ್ಗೆ ಸಂಸ್ಕೃತಿ